ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ, ಮೊನ್ನೆ ಎಲ್ಲ ಫ್ಯಾಷನ್ ಡಿಸೈನ್ ಕುರಿತು ವಿಡಿಯೋಸ್ ಆಗ್ತಾ ಇದೆ. ಕೆಲವರು ಫೋನ್ ಮಾಡ್ತಾ ಇದ್ರು, ಮ್ಯಾಮ್ ಫ್ಯಾಷನ್ ಡಿಸೈನು ಬೇಸಿಕ್ ಇಲ್ವಾ, ಅಡ್ವಾನ್ಸ್ ಇಲ್ವಾ ಅಂತ ಎಲ್ಲ ಕೇಳ್ತಾ ಇದ್ರಲ್ವಾ. ಎಲ್ಲವೂ ಇದೆ. ಬರೀ ಫ್ಯಾಷನ್ ಡಿಸೈನ್ ಕ್ಲಾಸ್ ಶಾಪ್ ಓಪನ್ ಮಾಡಿದ್ದೀನಿ. ಹೌದು, 2 ಶಾಪ್ ಇದೆ ನಮ್ಮದು. ಬೆಳೆ ಇನ್ಸ್ಟಿಟ್ಯೂಟು, ಕೆಳಗಡೆ ಒಂದು ಇನ್ಸ್ಟಿಟ್ಯೂಟ್ ಇದೆ, ಮೇಲ್ಗಡೆ ಒಂದು ಚೇತನ ಸಹೋದರ ಸಂಸ್ಥೆ ಇದೆ. ಸೊ 2 ಕ್ಲಾಸು ಇದೆ. ನೀವು ತಲೆನೇ ಕೆಡಿಸ್ಕೊಬೇಡಿ. ನಮ್ಮ ಹತ್ರ ಅಷ್ಟೊಂದು ಫ್ಯಾಷನ್ ಡಿಸೈನ್ 4 ತಿಂಗಳು ಟೈಮ್ ಇಲ್ಲ, ಅದ್ರ ಜೊತೆಗೆ ಫ್ಯಾಷನ್ ಡಿಸೈನ್ ಕೋರ್ಸ್ ತೊಗೊಳಕ್ಕೆ ಅಷ್ಟೊಂದು ದುಡ್ಡಿಲ್ಲ ಅನ್ನೋದು ತಲೆ ಕೆಡಿಸ್ಕೊಬೇಡಿ. ಬೇಸಿಕ್ ಇಂದಲೂ ಕ್ಲಾಸ್ ನಮ್ದಿದೆ. ತುಂಬ ಜನ ಕೇಳ್ಬಿಟ್ಟು ಅಯ್ಯೋ ಬೇಸಿಕ್ ಇಲ್ವೇನೋ, ಅಯ್ಯೋ ಡಿಸೈನ್ ಕ್ಲಾಸ್ ಇಲ್ವೇನೋ ಅಂದ್ಕೊಂಡು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರಿ. ಅದಕ್ಕೆ ಹೇಳೋದೇ ಬೇಡ, ಡೈರೆಕ್ಟಾಗಿ ವಿಡಿಯೋ ಮಾಡಬೇಡ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು. ಓಕೆ, ನಿಮ್ಗಳಿಗೆ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಸೇರಿಕೊಂಡು ಕ್ಲಾಸಿಗೆ ಸೇರಿಕೊಂಡು ಕೇವಲ 1 ತಿಂಗಳಲ್ಲಿ ಟೈಲರಿಂಗ್ ಕ್ಲಾಸ್ನಲ್ಲಿ ಕಲ್ತ್ಕೊಳ್ಳಿ. ಏನಿರುತ್ತೆ ಅದರಲ್ಲಿ? ಏನೂ ಗೊತ್ತಿಲ್ಲ ಅಂದರೆ ಎಮ್ಮಿಂಗಿಂದ ಹಿಡಿದು ಜಿಮ್ಮಿಸ್ ಕಟಿಂಗಿಂದ ಹಿಡಿದು ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು ವಿತ್ ಸೈಜ್ ವೈಸ್ ಎಲ್ಲ ಬರುತ್ತೆ. ಓಕೆ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ನಿಮಗೆ ನೀವು ಬ್ಲೌಸ್ ಹೊಲಿಯೋ ಥರ ಕೇವಲ 1 ತಿಂಗಳಲ್ಲಿ ಹೇಳ್ಕೊಡ್ತೀವಿ. ಏನೂ ಗೊತ್ತಿಲ್ಲ ಅನ್ನೋರು. ಇದರಲ್ಲಿ ಆನ್ಲೈನ್ ಕ್ಲಾಸ್ ಇರುತ್ತೆ, ಆಫ್ಲೈನ್ ಕ್ಲಾಸ್ ಇರುತ್ತೆ, ಮತ್ತು ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ. ಯಾವ ಕ್ಲಾಸಿಗಾದರೂ ಸೇರಿಕೊಂಡು ನೀವು ಬ್ಲೌಸ್ ಹೊಲಿಯೋದನ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಬೇಸಿಕ್ ಕ್ಲಾಸ್ ಖಂಡಿತವಾಗ್ಲೂ ಇರುತ್ತೆ. ಯಾವುದೇ ಕಾರಣ ಬೇಸಿಕ್ ಇಲ್ಲ ಅಂದರೆ ಡಿಸೈನ್ಸ್ ತೊಗೊಂಡು ಏನ್ರಿ ಮಾಡಲಿ? ಫಸ್ಟು ನಾವು ಬೇಸ್ ಕುತ್ಕೋಬೇಕಲ್ವಾ? ಚಿಕ್ಕದ್ರಿಂದಲೇ ದೊಡ್ಡದಾಗೋದು. ಇವ್ರು ಬೆಳೀತಾನೆ ದೊಡ್ಡದಾಗೋದು ಸಾಧ್ಯ ಅಲ್ವಾ? ಹಾಗಾಗಿ ಬೇಸಿಕ್ ಕ್ಲಾಸ್ ಒಂದು ಇದೆ. ಇಷ್ಟು ಹೇಳಿದ ಅರ್ಥ ಆಯ್ತಲ್ಲ? ಬೇಸಿಕ್ ಕ್ಲಾಸ್ ಕಂಪಲ್ಸರಿ ಇರುತ್ತೆ. ನಿಮಗೆ ನಿಮ್ಮ ಮನೇಲಿ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು ಅನ್ನೋರು ಮತ್ತೊಮ್ಮೆ ಹೇಳ್ತೀನಿ, ಮಿಷನ್ನು ಮನೇಲಿ ಇರಲೇಬೇಕು. ಲೈವ್ ಆದ್ರೇ ಇಲ್ಲೇ ಒಂದು ಮಿಷನ್ಸ್ಗಳಿದ್ದಾವೆ, ಸೇರ್ಕೊಳ್ಳಿ. ಇಲ್ಲಿ ಬರ್ತೀವಿ, ಇಲ್ಲಿ ಹೊಲಿಸ್ತೀವಿ. ಆನ್ಲೈನಲ್ಲಿ ಹೊರಗಡೆ ತುಂಬ ದೂರದಿಂದ ಸೇರಿಕೊಂಡು ಆನ್ಲೈನ್ ಕ್ಲಾಸ್ ತೊಗೊಳೋರಿಗೆ ಕಂಪಲ್ಸರಿ ಮಿಷನ್ ಇರಲೇಬೇಕು. ನಾನು ಹೇಳ್ಕೊಟ್ಟಿದ್ದು ನಾನು ಇಲ್ಲಿ ಲೈವಲ್ಲಿ ಏನು ಹೇಳ್ಕೊಡ್ತಾ ಇರ್ತೀನಿ, ನೀವು ಅಲ್ಲಿ ಮಾಡಿ ನನಗೆ ತೋರಿಸ್ತಾ ಇರಬೇಕು. ಪೈಪಿಂಗಿಂದ ಹಿಡಿದು ಪ್ರತಿಯೊಂದು ಲೈವಲ್ಲಿ ಹೇಳ್ಕೊಡ್ತೀನಿ. ಅದನ್ನು ನೀವು ಅಲ್ಲಿ ಮಾಡಿ ತೋರಿಸಿದ್ರೇ ನೀವು ಕಲಿಯೋಕ್ಕೆ ಸಾಧ್ಯ. ಹಾಗಾಗಿ ಮಿಷನ್ನು ಕಂಪಲ್ಸರಿ ಇರಬೇಕು. ಓಕೆನಾ? ಇದು ಬೇಸಿಕ್ ಅವ್ರಿಗಾಯಿತು. ನೆಕ್ಸ್ಟ್ ಮೇಡಮ್ ಬೇಸಿಕ್ ಎಲ್ಲ ಗೊತ್ತಿದೆ, ಡಿಸೈನ್ ಕ್ಲಾಸಿಗೆ ಸೇರ್ಕೋಬೇಕಿತ್ತು ಅಂತ ಅನ್ನೋರು ಖಂಡಿತವಾಗ್ಲೂ ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ನೋಡ್ಕೊಂಡು ಹೊಲಿತಾ ಇದ್ದೀನಿ ಮೇಡಮ್, ನಾನು ಸಣ್ಣ ಪುಟ್ಟ ಡಿಸೈನ್ಸು ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಈಗ ತುಂಬ ಜನ ಫೋನ್ ಮಾಡ್ತಾರೆ, ಮೇಡಮ್ ನಾವು ಮನೇಲಿ ಹೊಲಿತಾ ಇದ್ದೀವಿ, ಅಂದರೆ ಡಿಸೈನ್ಸ್ ಎಲ್ಲ ಹೊಲಿತಾ ಇರ್ತೀವಿ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನೋರು ನೀವು ಆ ಕ್ಲಾಸಿಗೆ ಸೇರಿಕೊಂಡು 1 ತಿಂಗಳು ಕಲಿತ್ಕೊಳ್ಳಿ. ತಪ್ಪೇನಿಲ್ಲ ಅಲ್ಲ? ಕ್ಲಾಸಿಗೆ ಸೇರಿಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗ್ತೀರ. ಅದ್ರ ಜೊತೆಗೆ ನಾವು ಸರ್ಟಿಫಿಕೇಟ್ ಕೊಟ್ಟಾಗ ನಿಮ್ಮ ಇದೇ ಚೇಂಜ್ ಆಗೋಗಿಲ್ಲ. ಕೆಲವು ಯೂಟ್ಯೂಬ್ ನೋಡ್ಕೊಂಡು ಹೊಲಿತಿದೀಯಾ ನೀನು, ಇನ್ನೇನು ಹೊಲಿತಾರೆ ಇವರು ಅಂತ ನಿಮ್ಮನ್ನು ದುಡ್ಡನ್ನು ಕೂಡ ಕಡಿಮೆ ಕೇಳ್ತಾರೆ. ಮತ್ತು ಎಲ್ಲಿ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಇಲ್ಲೇ ಯೂಟ್ಯೂಬ್ ನೋಡಿಕೊಂಡು ಅಲ್ಲಿ ಇಲ್ಲಿ ಕಲ್ತಿದ್ದಾರೆ ಅಂತ ಅಂದ್ಕೊತಾರೆ. ನಮ್ಮದು ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಕಲ್ತಿದ್ದೀವಿ ಅಂತಂದರೆ ಪರ್ಫೆಕ್ಟಾಗಿ ಹೊಲಿತಾರೆ ಅಂದ್ಕೊಂಡು ಅವ್ರು ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ಅವರು ಡಿಸೈನ್ಗಳು ಹೊಲಿಸ್ತಾರೆ. ನಮ್ಮ ಕ್ಲಾಸಿಗೆ ಸೇರಿಕೊಂಡಾಗ ನೀವು ಯಾವುದೇ ಡಿಸೈನ್ ಕೊಟ್ಟು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಯಾವುದೇ ಡಿಸೈನ್ ಬಂದರೂ ನೀವು ತೊಗೊಂಡು ಹೊಲ್ಕೊಡ್ಬೋದು. ನಾನು ಹೇಳೋದು ಅರ್ಥ ಆಗ್ತಿದ್ದಿಲ್ಲ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅಯ್ಯೋ ಇದರಲ್ಲೇ ನೋಡ್ಕೊಂಡು ಕಲ್ತ್ರಾಯ್ತು, ಇದರಲ್ಲೇ 1000 ಡಿಸೈನ್ ಬರುತ್ತೆ ಅಂತ ತುಂಬ ಜನ ಅನ್ಕೊಂತೀರ. ಹೌದು, ಡಿಸೈನ್ಸ್ಗಳು ಬರುತ್ತೆ, ಆದರೆ ಬ್ಲೌಸ್ಗಳೂ ಅದೇ ರೀತಿ ಪ್ರಾಬ್ಲಮ್ ಬರ್ತಾ ಇರ್ತವೆ. ನಿಮಗೆ ಸರಿ ತಪ್ಪು ಹೇಳೋರು ಯಾರು ಇರಲ್ಲ ಅಲ್ವಾ? ಒಬ್ಬರು ಗುರು ಇದ್ರೇ ಮುಂದೆ ಗುರಿ ಮುಟ್ಟಕ್ಕೆ ಸಾಧ್ಯ ಅಲ್ವಾ? ತುಂಬ ಜನ ಮಾಡ್ತಾ ಇದ್ದೀರ, ಇಲ್ಲ ಅಂತಲ್ಲ, ತಪ್ಪೇನಿಲ್ಲ. ಅಷ್ಟೊಂದೆಲ್ಲ ಕಲ್ತಿರ್ತೀರ. 4-5 ಜನದ್ದು ಬ್ಲೌಸ್ ಹೊಲ್ದಿರೋ ದುಡ್ಡು ಇಟ್ಕೊಂಡೆ ನೀವು ಡಿಸೈನ್ ಕ್ಲಾಸಿಗೆ ಸೇರಿಕೊಂಡು ಪರ್ಫೆಕ್ಟ್ ಆಯ್ತು ಅಂದರೆ 1000 ದುಡ್ಡನ್ನ ದುಡ್ಕೋಬೋದು ಅಲ್ವಾ? ಹಾಗಾಗಿ ಎಲ್ಲರೂ ಬೇಸಿಕ್ ಗೊತ್ತಿರೋರು, ಡಿಸೈನ್ನ ಕಲಿತಾ ಇರೋರು ಖಂಡಿತವಾಗ್ಲೂ ಕ್ಲಾಸಿಗೆ ಸೇರಿಕೊಂಡು ಕೇವಲ 1 ತಿಂಗಳು ತೊಗೊಂಡು ಟೈಮು ನಿಮಗೋಸ್ಕರ ನೀವು ಪರ್ಫೆಕ್ಟಾಗಿ 1 ತಿಂಗಳು ಟೈಮ್ ಕೊಡೋಕ್ಕಾಗಲ್ವಾ? ಅದರಲ್ಲಿ ಏನೇನಿರುತ್ತೆ? ಪ್ಲೈನ್ ಬ್ಲೌಸ್ ಇರುತ್ತೆ, ಲೈನಿಂಗ್ ಬ್ಲೌಸ್ ಇರುತ್ತೆ, ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐವಿ ನೆಕ್ಕು, ಕಲರ್ ನೆಕ್ಕು. 1 ತಿಂಗಳು ಪ್ಯಾಕೇಜು ಸಾಕಲ್ಲ? ಇಷ್ಟು ಬಂದರೆ ಸಾಕಲ್ಲ? ಎಷ್ಟು 1000 ಬ್ಲೌಸ್ ಹೊಲಿತೀರ ನೀವು ಅಲ್ವಾ? ತುಂಬಾ ರೇಟ್ ಇಲ್ಲ, ಮೀಡಿಯಮ್ ರೇಟಲ್ಲೇ ನಾನು ಈ ಕ್ಲಾಸ್ನ ಮಾಡ್ತಾ ಇರೋದು. ಹಾಗಾಗಿ ಆರಾಮಾಗಿ 1 ತಿಂಗಳು ಕ್ಲಾಸಿಗೆ ಸೇರಿಕೊಂಡು ಕಲ್ತ್ಕೊಳ್ಳಿ. ಅದರಲ್ಲೂ ಹೆಣ್ಮಕ್ಳುಗಳು, ಈಗ ಓದ್ತಾ ಇರೋ ಹೆಣ್ಮಕ್ಳುಗಳು, ಡಿಗ್ರಿಗೆ ಹೋಗ್ತಾ ಇರಲಿಲ್ಲ, ಈಗ ರಜೆಗಳೆಲ್ಲ ಸಿಕ್ಕಿದೆ, PUC SLC ಮುಗಿಸಿರೋರು ಖಂಡಿತವಾಗ್ಲೂ ಸೇರಿಕೊಂಡು ಕಲ್ತ್ಕೊಳ್ಳಿ. ಹೆಣ್ಮಕ್ಳು ತಾಯ್ದಿರು ಬರೀ ಎಜುಕೇಷನ್ ಜೊತೆಗೆ ಎಕ್ಸ್ಟ್ರಾ ಸ್ಕಿಲ್ನ ಕಂಪಲ್ಸರಿ ಕಲಿಸಿ. ಬರೀ ಇದ್ರ ಜೊತೆಗೆ ಕುಚ್ ಕ್ಲಾಸ್ ಇದೆ, ಹಾರಿ ವರ್ಕ್ ಇದೆ, ಎಂಬ್ರಾಯ್ಡ್ರಿ ಕ್ಲಾಸ್ ಇದೆ. ಬರೀ ಟೈಲರಿಂಗ್ ಅಷ್ಟೇ ಅಲ್ಲ, ಮಿಷನ್ ಇಲ್ಲ ಅನ್ನೋರು ತಲೆ ಕೆಡಿಸ್ಕೊಬೇಡಿ. ಕುಚ್ ಕ್ಲಾಸಿಗೆ ಸೇರಿಕೊಳ್ಳಿ, ಆಗ ಎಂಬ್ರಾಯ್ಡ್ರಿ ಕ್ಲಾಸ್ ಇರುತ್ತೆ, ಆರಿ ವರ್ಕ್ ಇರುತ್ತೆ. ಯಾವುದಾದ್ರೂ ಸರಿ ಸೇರಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ.
ಏನಿದೆ ಅರ್ಥ ಆಯ್ತಲ್ವಾ? ಹೆಣ್ಮಕ್ಳು ಕಂಪಲ್ಸರಿ ಇದನ್ನ ಕಲೀಲೇಬೇಕು. ಯಾವುದಾದ್ರೂ ತೊಗೊಳ್ರಿ, ಈ ತಿಂಗಳು ರಜೆಗಳಿರ್ತವೆ, ಆರಾಮಾಗಿ ಕುತ್ಕೊಂಡು ಕಲ್ತ್ಕೊಳ್ಳಿ. ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಹೌದು, ಅಲ್ಲಿ ಇಲ್ಲಿ ಹೋಗೋದಿರುತ್ತೆ, ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ. ಒಂದಿನ 2 ದಿನ ಹೋಗೋಕ್ಕೆ 1 ತಿಂಗಳನ್ಗಟ್ಲೆ ಯಾಕೆ ವೇಸ್ಟ್ ಮಾಡ್ತೀರಾ? ತಿಂಗ್ಳುಗಟ್ಟಲೆ ಏನು ಟ್ರಿಪ್ ಹೋಗಲ್ಲ ಅಲ್ಲ, 1 ದಿನ 2 ದಿನ ಹೋಗ್ತೀರಾ, ಶನಿವಾರ ಭಾನುವಾರ ಅಂತ ಹೋಗ್ತೀರಾ. ಮಿಕ್ಕಿದ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಇವಾಗ ಮಕ್ಳು ಕರ್ಕೊಂಡ್ಬರ್ಬೇಕು, ಸ್ಕೂಲ್ ಹತ್ರ ಹೋಗ್ಬೇಕು ಅನ್ನೋದಿಲ್ಲ. ಮಕ್ಳು ರಜೆ ಇರುತ್ತೆ, ಅಜ್ಜಿ ಮನೆಗೆ ಬಿಟ್ಬಿಟ್ಟು 1 ತಿಂಗಳು ನಿಮಗೋಸ್ಕರ ಟೈಮ್ ತೊಗೊಳ್ಳಿ. ಇಲ್ಲ ಮನೇಲೆ ಅವ್ರು ಮಾಡೋ ತಿಂಡಿ ಊಟ ಎಲ್ಲ ಮಾಡ್ಕೊಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಕ್ಲಾಸ್ ಕೇಳಿಯಲ್ಲ, ಆನ್ಲೈನವರು ಲೈವರು ಬಂದು ಕಲೀರಿಯಲ್ಲ. ತುಂಬ ದೂರ ಏನಿಲ್ಲ, ಬೆಂಗಳೂರಲ್ಲೇ ಇರೋದು, ಬೆಂಗಳೂರು ಸುತ್ತಮುತ್ತ ಇರೋರು ಹೇಳ್ತಾ ಇರೋದು. ದೂರ ಇರೋರು ಆನ್ಲೈನ್ ತೊಗೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ಆನ್ಲೈನ್ಗೂ ಆಫ್ಲೈನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅಷ್ಟೇ ನೀಟಾಗಿ ಹೇಳ್ಕೊಡ್ತೀವಿ. ಲೈವ್ ಟು ಲೈವ್ ಹೇಳ್ಕೊಡ್ತೀವಿ. ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ, ನೀವು ನನ್ನ ಕ್ವಶನ್ ಕೇಳ್ತಾ ಇರ್ತೀರಾ, ಆನ್ಸರ್ ಹೇಳ್ತಾ ಇರ್ತೀವಿ. ಕ್ಲಾಸಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಲೈವ್ ಕ್ಲಾಸಲ್ಲಿ ಅಂದರೆ ಆನ್ಲೈನ್ ಆದರೂ ಲೈವ್ ಆದ್ರೂ ಒಂದೇ, ಅಷ್ಟು ಜನ ಸ್ಟೂಡೆಂಟ್ಗಳ ಮಧ್ಯೆ ನೀವು ಕಲಿತಾ ಇತ್ತು ಅಂತಂದರೆ ಒಬ್ಬೊಬ್ರದ್ದು ಒಂದೊಂದು ಡೌಟ್ ಇರುತ್ತೆ. ನಾನು ಫಸ್ಟ್ ಕ್ಲಾಸ್ ಶುರುವಾದ ಏನಾದರೂ ಡೌಟ್ ಇದೆಯಾ ಅಂತಲೇ ಶುರು ಮಾಡೋದು. ನೆನ್ನೆ ಕ್ಲಾಸಲ್ಲಿ ಏನಾದರೂ ಡೌಟ್ ಇದೆಯಾ, ಆ ಡೌಟ್ನ ಕ್ಲಿಯರ್ ಮಾಡಿಕೊಂಡೇ ನೆಕ್ಸ್ಟ್ ಕ್ಲಾಸಿಗೆ ಹೋಗೋದ್ರಿಂದ 10 ಜನ ಒಂದೊಂದು ಡೌಟ್ಗಳು ಕೇಳ್ತಾರೆ. ಆ ಡೌಟ್ ಎಲ್ಲ ನಾನು ಕ್ಲಿಯರ್ ಮಾಡ್ತಾ ಬಂದಾಗ, ಡೌಟೇ ಇಲ್ದಂಗೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಟ್ಟಿರ್ತೀನಿ ಫಸ್ಟು. ಆದ್ರೂ ಮಧ್ಯ ಬಂತು ಅಂತಂದರೆ ಲೈವಲ್ಲಿ ಅವ್ರು ಕ್ಲಿಯರ್ ಮಾಡಬೇಕಾದ್ರೆ ನಿಮ್ಮ ಡೌಟೇ ಬರಲಿ, ಎಲ್ಲ ಡೌಟು ಕ್ಲಿಯರ್ ಆಗಿ ಹೋಗುತ್ತೆ. ನಿಮ್ಗೆ ನೋಟ್ಸಲ್ಲಿ ಡೌಟ್ ಬರ್ಕೊಳ್ಳೋಕ್ಕೆ ಪಾಯಿಂಟ್ಸೇ ಇರಲ್ಲ, ಅಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ. ಹಂಗಿರ್ಬೇಕಾದ್ರೆ 1 ತಿಂಗಳು ಕ್ಲಾಸಿಗೆ ಸೇರ್ಕೊಂಡು ಕಲಿಯೋಕೆ ಏನಂದರೆ ಕೆಲಸಕ್ಕೆ ಅಂತ ನಾವು ರೆಡಿಯಾಗಿರ್ಬೇಕಾದ್ರೆ ಬರೀ ನಾನು ಒಬ್ಬಳು ಅಷ್ಟೇ ಇಲ್ಲ, ಎಲ್ಲ ಟೀಚರ್ಸ್ಗಳನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ. ನಾನು ಒಬ್ಬಳಿಗೆ ಟೈಮ್ ಸಾಕಾಗಲ್ಲ ಅಂತೇಳಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಪ್ರತಿಯೊಂದು ಸರಿ ತಪ್ಪು ಹೇಳೋಕ್ಕೆ, ವಿಡಿಯೋಸ್ ಕಳಿಸ್ಕೊಡೋಕ್ಕೆ ಅಂತಲೇ ಟೀಚರ್ಸ್ ಇಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಅವ್ರನ್ನ ನಿಮ್ಮನ್ನ ಗೊತ್ತಾಗಿ ನಿಮ್ಮನ್ನ ನೋಡಿ ಎಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಗುರುತಿಸಿ ಆ ಸರಿ ತಪ್ಪು ಹೇಳ್ಬಿಟ್ಟು ಆಮೇಲೆ ನಿಮಗೆ ಅದನ್ನು ಸರಿ ಮಾಡಿ ಅದಾದಮೇಲೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಕಳಿಸ್ಕೊಡೋದು ಕೂಡ ಬೇರೆ ಟೀಚರ್ಸ್ಗಳು ಇರ್ತಾರೆ. ಆ ರೀತಿ ನನ್ನ ಕ್ಲಾಸ್ನ ನಡೆಸ್ತಾ ಇರೋದು. ಅರ್ಥ ಆಯ್ತಲ್ವಾ? ಓಕೆ, ಹೌದು ಮ್ಯಾಮ್ ವೀಡಿಯೋಸ್ ತುಂಬ ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ, ಇಷ್ಟ ಆಗ್ತದೆ ಅಂತ ಅಂತೀರಾ. ಬರೀ ಇಷ್ಟ ಹಾಕ್ಕೊಂಡು ಮನೇಲಿ ಕೂತ್ರೆ ಆಗಲ್ಲ, ನೀವು ಸೇರ್ಕೋಬೇಕು, ಕಲಿಬೇಕು, ಬೇರೆಯವ್ರ ಥರ ನೀವು ಬೆಳಿಬೇಕು ಅಲ್ವಾ? ಅದೆಲ್ಲ ಆಯಿತು. ನೆಕ್ಸ್ಟ್ ಫ್ಯಾಷನ್ ಡಿಸೈನ್ ವೀಡಿಯೋಗಳು ಹಾಕ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ವಾ? ಅದಕ್ಕೂ ಎಲ್ಲ ಗೊತ್ತಿದೆ ಮ್ಯಾಮ್, ನೆಕ್ಸ್ಟ್ ಲೆವೆಲ್ ಹೋಗಲೇಬೇಕು. ಅವ್ರು ನೋಡ್ಕೊಂಡು ಬೆಳೆದ್ರು, ಇವ್ರು ಬೆಳೆದ್ರು ಅಂತ ನೋಡ್ಕೊಂಡು ಅವರು ಚೆನ್ನಾಗಿದ್ದಾರೆ ಅಂತ ಅಂದಿದ್ದೇ ಆಯಿತು. ನಾವು ಬೆಳೆಯೋದು ಯಾವಾಗ? ಕ್ವಶನ್ ಮಾರ್ಕ್ ನಿಮಗೆ ನೀವೇ ಹಾಕ್ಕೊಳ್ಳಿ. ನಾವು ಕೂಡ ಬೇರೆಯವ್ರ ಥರ ಬೆಳಿಬೇಕು, ಒಂದು ಬೋಟಿಗೆ ಓಪನ್ನೇ ಮಾಡಬೇಕು ಅಂತ ನೀವು ಮನಸ್ಸು ಮಾಡಿ ಫಸ್ಟು. ಖಂಡಿತವಾಗ್ಲೂ ಕೇವಲ 4 ತಿಂಗಳಲ್ಲಿ ಒಂದು ಬೋಟಿಗ್ನ ಖಂಡಿತವಾಗ್ಲೂ ಓಪನ್ ಮಾಡ್ತೀರಾ. ಆ ರೇಂಜ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ಫ್ಯಾಷನ್ ಡಿಸೈನ್ ಕೋರ್ಸಿಗೆ ಸೇರ್ಕೊಳ್ಳೋರು ಖಂಡಿತವಾಗ್ಲೂ ಸೇರಿಕೊಂಡು ನಿಮ್ಮ ಜೀವನನ ನೀವು ಸೆಟ್ಲ್ ಮಾಡ್ಕೊಳ್ಳಿ. ಆರಾಮಾಗುತ್ತೆ. ಕೇವಲ 4 ತಿಂಗಳಲ್ಲಿ ಏನೆಲ್ಲ ಇರುತ್ತೆ. ಪ್ರತಿ ಸಲ ವೀಡಿಯೋಸ್ ಹಾಕಿದ್ದೀನಿ, ನೋಡಿದ್ದೀರಾ. ಬೇಕು ಫ್ಯಾಷನ್ ಡಿಸೈನ್ ಕೋರ್ಸ್ದು ಡೀಟೇಲ್ಸ್ PDF ಕಳಿಸ್ಕೊಡಿದ್ರೆ ಕಳಿಸ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಮೇಯ್ನ್ ಉದ್ದೇಶ ಇದನ್ನು ಮಾಡಿರೋದು ನಾನು ಬೇಸಿಕ್ಕು ಅಡ್ವಾನ್ಸು ಇಲ್ವಾ ಮ್ಯಾಮ್ ಅಂತ ಕೇಳ್ತಾ ಇದ್ರು ಅನ್ನೋಕ್ಕೋಸ್ಕರ ಮಾಡಿದ್ದು. ಇದು ಫ್ಯಾಷನ್ ಡಿಸೈನ್ದು ವೀಡಿಯೋಗಳನ್ನ ಹಾಕಿರೋದ್ರಿಂದ ಮತ್ತೊಮ್ಮೆ ಇದರಲ್ಲಿ ಹೇಳ್ತಾ ಇಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಮೇಡಮ್ ಫ್ಯಾಷನ್ ಡಿಸೈನು 4 ತಿಂಗಳ ಅಂತಾರೆ, ಅದೆಲ್ಲ ಅದ್ರ ಜೊತೆಗೆ 1 ತಿಂಗಳು ಕ್ಲಾಸು ಇದೆಯಲ್ವಾ, ಅದ್ರ ಬಗ್ಗೆ ಹೇಳೋಣ ಅಂತ ಮಾಡಿದ್ದು. ಅದ್ರ ಜೊತೆಗೆ ಆರಿ ವರ್ಕ್, ಕುಚ್ ಕ್ಲಾಸು ಎಲ್ಲ ಕ್ಲಾಸು ಇರುತ್ತೆ. ಯಾವುದಕ್ಕಾದ್ರೂ ಸೇರಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಈ ರಜದಲ್ಲಿ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಖರ್ಚಿಗೆ ನೀವು ಮಾಡ್ಕೊಳ್ಳಿ ಅಲ್ವಾ. ಫಸ್ಟು ನಿಮಗೆ ದುಡ್ಡು ಸೇವ್ ಮಾಡಿ, ಆಮೇಲೆ ದುಡ್ಡು ಮಾಡ್ಕೊಳ್ಳಿ ಅಲ್ವಾ. ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಪಟಪಟ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.